ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ದಿನಚರಿಯ ಸಂಚಿಕೆಯಲ್ಲಿ ನಾನು ಒಂದು ಅದ್ಭುತವಾಗಿರೋದು ಒಂದು ಪ್ರಯೋಗ ಹೇಳ್ತೀನಿ ನಿಮಗೆ. ನೀವೇನಾದ್ರು ತೂಕ ಕಮ್ಮಿ ಆಗಬೇಕು ಅಂದರೆ ಈ ಪ್ರಯೋಗನ ನೀವು ಬಳಸಬೇಕು. ಈ ಪ್ರಯೋಗ ನಾನು ರಿಸರ್ಚ್ ಎವಿಡೆನ್ಸ್ ಕೂಡ ಸೇರಿಸ್ತೀನಿ. ಹಾಗೂ ಈ ಪ್ರಯೋಗ ನಮ್ಮ ದಿನಚರಿಯಲ್ಲಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಿಮಗೆ. ಸಾಕಷ್ಟು ಜನ ಮಾಡರ್ನ್ ಡಾಕ್ಟರ್ಸು, ಮಾಡರ್ನ್ ಕಮ್ಯುನಿಟಿ ಆಯುರ್ವೇದ ಎವಿಡೆನ್ಸ್ ಬೇಸ್ಡ್ ಅಲ್ಲ 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 ಅಂತ ತುಂಬ ಗಲಾಟೆ ಮಾಡ್ತಾರೆ. ಅವರಿಗೆ ಇದು ಒಂದು ಉತ್ತರ. ಈ ಥರದ್ದು ಸಾಕಷ್ಟು ಪಬ್ಮೆಡ್ಡಲ್ಲಿ ಪಬ್ಲಿಕೇಶನ್ಸ್ ಸುಮಾರು ಬರ್ತಾ ಇದೆ. ಸೊ ಈ ಪ್ರಯೋಗ ನಾನು ಹೇಳ್ತಿರೋದು ನೀವು ಕರೆಕ್ಟಾಗಿ ನೀವು ಪ್ರಯೋಗ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ತೂಕ ಕಮ್ಮಿ ಆಗುತ್ತೆ. ಬರೀ ತೂಕ ಮಾತ್ರ ಅಲ್ಲ, ನಿಮ್ಮ ಹಸಿವು ಕಮ್ಮಿ ಆಗುತ್ತೆ. ಹಾಗೂ ಮತ್ತೊಂದು ಏನಾಗುತ್ತೆ ಅಂದರೆ ನಿಮ್ಮ ಟ್ರೈಗ್ಲಿಸರೈಡ್ಸ್ ಏನಾರ ನಿಮ್ಮ ರಕ್ತದಲ್ಲಿ ಜಾಸ್ತಿ ಇತ್ತು ಅಂದರೆ ಕಮ್ಮಿ ಆಗುತ್ತೆ. ಆಯುರ್ವೇದ ಏನು ಹೇಳುತ್ತೆ ಅಂದರೆ ಊಟಕ್ಕೆ ಮೊದಲು ನೀರು ಸೇವನೆ ಮಾಡೋದ್ರಿಂದ ಸಣ್ಣ ಆಗ್ತೀರಾ ಅಂತ ಆಯುರ್ವೇದ ಹೇಳುತ್ತೆ. ಇದರದ್ದೇ ಒಂದು ಕಾನ್ಸೆಪ್ಟ್ ತಗೊಂಡು ನಾನು ರಿಸರ್ಚ್ ಡಾಟಾಬೇಸಲ್ಲಿ ಹೋದಾಗ ಒಂದು ಒಳ್ಳೆ ರಿಸರ್ಚ್ ಸಿಕ್ತು. ಅಮೇರಿಕಲ್ಲಿ ವರ್ಜಿನಿಯಾ ಅಂತ ಸ್ಟೇಟಲ್ಲಿ ಅಲ್ಲಿ 10 ಸೈಂಟಿಸ್ಟ್ಗಳು ಸೇರಿ ಇದು ಒಂದು ಪ್ರಯೋಗ ಮಾಡಿದ್ರು. ಈ ಪ್ರಯೋಗದಲ್ಲಿ ಏನು ಮಾಡಿದ್ರು ಅಂದರೆ ಈ 10 ಸೈಂಟಿಸ್ಟ್ ಅಮೇರಿಕಲ್ಲಿ 50 ಜನ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡಿದ್ರು. ಈ 50 ಜನ ಮಿಡ್ಲ್ ಏಜ್ ಹಾಗೂ ಓಲ್ಡರ್ ಏಜಲ್ಲಿರೋ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡಿದ್ರು. ಗಂಡಸರು, ಹೆಂಗಸರು, ಸ್ವಲ್ಪ ತೂಕ ಇತ್ತು ಅವ್ರಿಗೆ. ಒಂದು 55 ವಯಸ್ಸಿಂದ 75 ವರ್ಷದವರೆಗೆ ಗ್ರೂಪು. ಈ ಗ್ರೂಪಲ್ಲಿ ಏನಾಗುತ್ತೆ, ಸಾಕಷ್ಟು ನಮ್ಮ ಪೇಷಂಟ್ಸಲ್ಲೂ ನೋಡುವಾಗ ಡಾಕ್ಟ್ರೇ ವಾಕ್ ಮಾಡೋಕ್ಕಾಗಲ್ಲ, ಮಂಡಿ ನೋವು, ತೂಕ ಇಳಿಸ್ಬೇಕು ಅಂತ ಬರ್ತಾರೆ. ಇಂಥವ್ರಿಗೆ ಇದು ಒಳ್ಳೆ ಪ್ರಯೋಗ ಇದು. ಸೊ ಈ ರಿಸರ್ಚಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ ಈ 50 ಜನ ಕ್ಯಾಂಡಿಡೇಟ್ಸ್ನ 2 ಗ್ರೂಪಲ್ಲಿ ಡಿವೈಡ್ ಮಾಡಿದ್ರು. 25 ಇಲ್ಲಿ, 25 ಇಲ್ಲಿ. ಒಂದು ಗ್ರೂಪಿಗೆ ಏನು ಮಾಡಿದ್ರು, ಅವರ ಬಾಡಿ ವೇಟು ಇದ್ರ ಪ್ರಕಾರ ಕ್ಯಾಲರೀಸ್ ಕೊಟ್ಟರು. 1200 ಕ್ಯಾಲರೀಸು ಹೆಂಗಸರಿಗೆ, 1500 ಕ್ಯಾಲರೀಸು ಗಂಡಸರಿಗೆ. ಇದು ಒಂದು ಕ್ಯಾಲರಿ ಡೆಫಿಷಿಯೆಂಟ್ ಅಂತ ಒಂದು ಡಯಟ್ ಮಾಡಿದ್ರು. ಮತ್ತೊಂದು ಗ್ರೂಪ್ಗೆ ಅದು ಸೇಮ್ ಮಾಡಿದ್ರು. 1200 ಕ್ಯಾಲರಿ ಹೆಂಗಸರಿಗೆ, 1500 ಕ್ಯಾಲರಿ ಗಂಡಸಿಗೆ ಅಂತ ಡಯಟ್ ಮಾಡಿದ್ರು. ಈ ಒಂದು ಗ್ರೂಪಲ್ಲಿ ಬರೀ ಡಯಟ್ ಮಾತ್ರ ಇತ್ತು. ಇನ್ನೊಂದು ಗ್ರೂಪಲ್ಲಿ ಏನಿತ್ತು ಗೊತ್ತಾ, ಇಲ್ಲೇ ಬರೋದು ನೋಡಿ ವಿಚಾರ. ಅವರು ಊಟ ಮಾಡೋಕ್ಕೆ ಮುಂಚೆ 1/2 ಲೀಟರ್ ನೀರು ಕುಡಿಬೇಕಾಗಿತ್ತು ಅವರು. ಈ ಗ್ರೂಪಲ್ಲಿ ಏನೂ ಇರಲಿಲ್ಲ, ಬರೀ ಡಯಟ್ ಮಾತ್ರ ಮಾಡ್ತಾಯಿದ್ರು. ಈ ಗ್ರೂಪಲ್ಲಿ ಡಯಟ್ ಜೊತೆಗೆ ಊಟಕ್ಕೆ ಮೊದಲು 1/2 ಲೀಟರ್ ನೀರು ಕುಡಿತಾ ಇದ್ರು. ಇಷ್ಟೇ ಇದು ಪ್ರಯೋಗ. ಈ ಪ್ರಯೋಗದಿಂದ ಔಟ್ಕಮ್ ಏನಾಯ್ತು ಗೊತ್ತಾ, 12 ವಾರ ಪ್ರಯೋಗ ಮಾಡಿದ್ರಿದು. 12 ವೀಕ್ಸ್ 2 ಗ್ರೂಪ್ಗೂ ಇಂಟರ್ವೆನ್ಷನ್ ಕೊಟ್ಟರು. ತಿಳ್ಕೊಳ್ಳಿ, ಈ 2 ಗ್ರೂಪಲ್ಲೂ ಕ್ಯಾಂಡಿಡೇಟ್ಸ್ಗೆ ಯಾವ ಥರದ್ದು ಮೇಜರ್ ಹೆಲ್ತ್ ಪ್ರಾಬ್ಲಮ್ಸ್ ಇರಲಿಲ್ಲ. ಸೊ ಇಂಥ ಗ್ರೂಪಲ್ಲಿ ಏನಾಯಿತು ಅಂದರೆ ಬರೀ ಡಯಟ್ ಗ್ರೂಪು 12 ವಾರದಲ್ಲಿ 2ರಿಂದ 3 kg ಕಮ್ಮಿ ಆದರು. 12 ವಾರ ಅಂದರೆ 3 ತಿಂಗಳಲ್ಲಿ ಒಂದು 2ರಿಂದ 3 kg ಕಮ್ಮಿ ಆದರು. ಆದರೆ ಡಯಟ್ ಜೊತೆಗೆ 1/2 ಲೀಟರ್ ನೀರು ಊಟಕ್ಕೆ ಮುಂಚೆ ತಗೊಳ್ಳೋ ಗ್ರೂಪಲ್ಲಿ ಇನ್ನೂ ಹೆಚ್ಚಾಗಿ 2 kg ಕಮ್ಮಿ ಆಯಿತು. ಸೊ ಒಟ್ಟಿಗೆ ಈ ಗ್ರೂಪಲ್ಲಿ ಏನಿಲ್ಲ ಅಂದ್ರೂ ಒಂದು 5ರಿಂದ 6 kg ಕಮ್ಮಿ ಆಗಿದ್ದಾರೆ. ನೋಡಿ, ಊಟಕ್ಕೆ ಮೊದಲು 1/2 ಲೀಟ್ರು ನೀರು ಸೇವನೆ ಮಾಡೋದ್ರಿಂದ ಹೆಂಗೆ ಈ ಇಂಟರ್ವೆನ್ಷನ್ ಗ್ರೂಪಲ್ಲಿ ತೂಕ ಇನ್ನೂ ಹೆಚ್ಚಾಗಿ ಕಮ್ಮಿ ಆಯಿತು. ಮತ್ತು ಇನ್ನೂ ಏನು ಮ್ಯಾಜಿಕಲ್ ರಿಸಲ್ಟ್ ನಾವು ಏನು ನೋಡಿದ್ವಿ ಅಂದರೆ ಈ ಟ್ರಯಲ್ ಗ್ರೂಪಲ್ಲಿ ಈ ರಕ್ತದಲ್ಲಿ ಬೊಜ್ಜಿರುತ್ತೆ ನೋಡಿ, ಕೊಲೆಸ್ಟ್ರಾಲ್ ಅಂತ ಕರೀತಾರೆ, ಟ್ರೈಗ್ಲಿಸರೈಡ್ಸ್ ಅಂತ. ಈ ಟ್ರೈಗ್ಲಿಸರೈಡ್ಸು ಇಂಟರ್ವೆನ್ಷನ್ ಗ್ರೂಪಲ್ಲಿ ಎಲ್ಲಿ ನೀರು ಕುಡಿಲಿಲ್ಲ ಆ ಗ್ರೂಪಲ್ಲಿ ಟ್ರೈಗ್ಲಿಸರೈಡ್ಸೇ ಕಮ್ಮಿ ಆಗಲಿಲ್ಲ. ಆದರೆ ನೀರು ಕುಡಿಯೋ ಗ್ರೂಪಲ್ಲಿ ಟ್ರೈಗ್ಲಿಸರೈಡ್ಸ್ ಕೂಡ ಒಂದು 10% 20% ಕಮ್ಮಿ ಆಗಿದೆ. ಇದು ತುಂಬ ಒಂದು ಒಳ್ಳೆ ರಿಸಲ್ಟು. HDL ಅಂತ ಕರೀತಾರೆ, ರಕ್ತದಲ್ಲಿ ಬೇಕಾಗಿರೋ ಒಳ್ಳೆ ಬೊಜ್ಜು, ಹೈ ಡೆನ್ಸಿಟಿ ಲಿಪಿಡ್ಸ್ ಅಂತ ಕರಿತೀವಿ. ಇದು ಈ ಬರೀ ಡಯಟ್ ಮಾಡೋ ಗ್ರೂಪಲ್ಲಿ ಕಮ್ಮಿ ಆಯಿತು. ಇದು ಕಮ್ಮಿ ಆಗಬಾರ್ದು, ಜಾಸ್ತಿ ಆಗಬೇಕು. ಆದರೆ ಈ ಇಂಟರ್ವೆನ್ಷನ್ ಗ್ರೂಪಲ್ಲಿ ಎಲ್ಲಿ ನೀರು ಚೆನ್ನಾಗಿ ತೊಗೊತಿದ್ರು ಅವರಲ್ಲಿ HDL ಮೇಂಟೈನ್ ಆಯಿತು, ಸ್ವಲ್ಪ ಜಾಸ್ತಿ ಇತ್ತು. ಸೊ ನಾವು ಎಷ್ಟು ಚೆನ್ನಾಗಿ ನೋಡಿದ್ವಿ. ಈ 2 ಗ್ರೂಪು ಅಮೇರಿಕಲ್ಲಿ ಮಾಡಿರೋ ಈ ರಿಸರ್ಚು, ಇದರಲ್ಲಿ 1 ಗ್ರೂಪು 2 ಗ್ರೂಪೂ ಡಯಟ್ ಮಾಡಿದ್ರು. ಆದರೆ 1 ಗ್ರೂಪಲ್ಲಿ
ಏನು ಒಂದು ಹೆಚ್ಚು ಮಾಡಿದ್ರು ಅಂದರೆ ಅರ್ಧ ಲೀಟ್ರ್ ನೀರು ಊಟಕ್ಕೆ ಮೊದಲು ಕುಡಿಯೋದನ್ನು ಮಾಡಿದ್ರು. ಇಷ್ಟು ಮಾಡೋದ್ರಿಂದ ಹೆಚ್ಚು ಪ್ರಮಾಣದಲ್ಲಿ ವೆಯ್ಟ್ ಲಾಸ್ ಆಯಿತು. ನೀವೆಲ್ಲ ಯಾರಾದರೂ ತೂಕ ಕಮ್ಮಿ ಆಗಬೇಕು ಅಂತ ಇದ್ರಿ, ತುಂಬ ಸೀರಿಯಸ್ ಆಗಿದ್ರಿ ಅಂದರೆ ಊಟಕ್ಕೆ ಮೊದಲು ಅರ್ಧ ಲೀಟರ್ ನೀರು ಸೇವನೆ ಮಾಡಿ. ಇದು ಆಯುರ್ವೇದ ಕೂಡ ಈ ಪ್ರಿನ್ಸಿಪಲ್ ಹೇಳುತ್ತೆ. ಇದನ್ನು ನಾನು ಮಾಡರ್ನ್ ರಿಸರ್ಚ್ ಪ್ರಕಾರ ಒಂದು ಎವಿಡೆನ್ಸ್ ನಿಮಗೆ ಮುಂದೆ ಇಡ್ತಾ ಇದ್ದೀನಿ. ಇವೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೂ ನೀವು ನಿಮ್ಮ ಡಾಕ್ಟ್ರುಗಳಿಗೆ ಕನ್ಸಲ್ಟ್ ಮಾಡಿ ಮಾತಾಡಿ ನಂತರ ಇಂಥ ಡಯಟ್ಸ್ನೆಲ್ಲ ನೀವು ಅಳವಡಿಸ್ಕೊಬೋದು. ನಿಮಗೆ ಸೇಫ್ ಆಗಿದೆಯಾ ಇಲ್ವಾ ಅಂತ. ಸೊ ನಾನು ಈ ಸಂಚಿಕೆಯಲ್ಲಿ ಈ ಒಂದು ಅದ್ಭುತವಾಗಿರೋದು ಒಂದು ವೆಯ್ಟ್ ಲಾಸ್ ಟಿಪ್ಪನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.